ನಮ್ ಮೂರವ್ರ ಇಬ್ರು ನಿಂತವ್ರಲ್ಲಿ ಅವ್ರ ಹತ್ರನು ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಸ್ಕೊಣ. ಅಣ್ಣ ಕರೆಕ್ಟ್ ಆಗಿ ಹೇಳಿದ್ರಿ, ಬನ್ನಿ ಅಣ್ಣ. ನಮಸ್ಕಾರ ನಮಸ್ಕಾರ. ಅಣ್ಣ ಆರಾಮ? ನೋಡಿ ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ನಮ್ಗೆ ವೋಟ್ ಹಾಕ್ಬೇಕು. ನಿಮ್ಗೆ ಅಭಿವೃದ್ಧಿ ಬೇಕಾ ಅಥವಾ ದುಡ್ಡು ಬೇಕಾ? ಯಾಕೆಂದ್ರೆ ಎಲ್ರಿಗೂ ಆಲ್ರೆಡಿ ದುಡ್ಡು ಹಂಚ್ಬಿಟ್ಟಿದೀನಿ. ನಿಮ್ಗೇನ್ ಬೇಕು, ಯಾವ ತರ ಬೇಕು? ಅಭಿವೃದ್ಧಿ ದುಡ್ಡು ಎಲ್ರಿಗೂ 2,000 ಕೊಟ್ಟಿದೀನಿ, ನೀವು ಹೇಳ್ಬಿಡಿ ನಿಮ್ಗೆ ಎಷ್ಟು ಕೊಡ್ಬೇಕು. ನಮ್ಮಲ್ಲಿ 5 ಓಟ್ ಇದೆ. 5,000. 5,000ನಾ? ಅಭಿವೃದ್ಧಿ ಬೇಡವಾ ಹಂಗಾದ್ರೆ? ಸರಿ ಆಯ್ತು, ನನ್ಗೆ ಓಟ್ ಹಾಕ್ಬೇಕು. ನೋಡಿ ಇದೇ ಸಿಂಬಲ್ ತಗೊಳ್ಳಿ. ನಮ್ಮ ಹುಡುಗರೆಲ್ಲ ಇದಾರೆ, ಹೇಳ್ತೀನಿ. ವ್ಯವಸ್ಥೆ ಮಾಡ್ಸ್ಬಿಡಿ ಅಣ್ಣ. ಆಯ್ತು, ನೋಡ್ಕೊಳ್ರಪ್ಪ. ಕೊಡ್ಬೇಕಣ್ಣ, ಮರಿಬಾರ್ದು. ಮತ್ತೆ ಇದೇ ಗೊತ್ತು, ಮರಿಬಾರ್ದು. ನಮಗೆ ಕೊಟ್ಟ ಫಿಕ್ಸ್. ಅಣ್ಣ ನೀನೇ ಜೈ ಅಣ್ಣ. ಅಣ್ಣ ನಮಸ್ಕಾರ. ಯಾರು ನಮ್ಮೂರ? ನೋಡ್ಕೊಳ್ರಿ ಇವ್ರನ್ನ. ಎಲೆಕ್ಷನ್ ನಿಂತಿರೋದು ಅವ್ರು ಕಣ, ಅವ್ರಿಗೆ ಹೊಡಿಯೋ. ಚೆನ್ನಾಗಿ ನಮಸ್ಕಾರವಾ ಅಣ್ಣ, ಎಲ್ಲ ನೋಡ್ಕೊಂತಾರೆ. ಆಯ್ತು ನೋಡು, ಕೊಟ್ಟಿದ್ದೀನಿ. ನಿಮ್ ಮನೇಲೂ ಕೊಟ್ಟಿದ್ದೀನಪ್ಪ. ನಂದು ಓಟ್ ಐತೆ. ಹೌದು, ಅದಕ್ಕೇನೆ ಕೊಟ್ಟಿದ್ದೀನಿ. ನಿಮ್ಗೆ ಏನ್ ಬೇಕು ನೋಡ್ಕೊಂಡ್ಬಿಡ್ರಿ. ನೋಡ್ಕೊಂತೀರಣ್ಣ. ನಂದು ಓಟ್ ಐತೆ. ಒಂದ್ ಓಟಿಗೆ ನೋಟಿಸ್ ಕೊಡ್ತೀವಿ. ನಿನ್ಗೆ ನೋಟ್ ಬೇಕಾ ಅಭಿವೃದ್ಧಿ ಬೇಕಾ? ನಂದು ಓಟ್ ಐತೆ, ಓಟಿಗೆ ನೋಟಿಸ್ ಕೊಡ್ತೀವಿ. ಎಲ್ರಿಗೂ ಎಷ್ಟ್ ಕೊಟ್ಟಿದ್ದಾನೋ ನಿನ್ಗೂ ಅಷ್ಟೇ. ನನಗೆ ಜಾಸ್ತಿ ಬೇಕಣ್ಣ, ನಂದು ಓಟ್ ಐತೆ. ಸರಿ, ಒಂದ್ ಕ್ವಾರ್ಟರ್ ಎಕ್ಸ್ಟ್ರಾ ಕೊಡ್ತೀವಪ್ಪ. ನೋಡ್ಕೊಂಡ್ಬಿಡ್ರಿ, ಒಂದ್ ಕ್ವಾರ್ಟರ್. ನಂದು ನಾನು ಮಾತಾಡ್ತೀನಿ ಹೇಳ್ರಿ. ನಂದು ಓಟ್ ಐತೆ, ಓಟಿಗೆ ನೋಟಿಸ್ ಕೊಡ್ತೀವಿ. ನಿಂಗ್ ನೋಟ್ ಬೇಕಾ ಕ್ವಾರ್ಟರ್ ಬೇಕಾ? ನಂದು ಓಟ್ ಐತೆ, ಓಟಿಗೆ ನೋಟಿಸ್. ಕ್ವಾರ್ಟರ್ ಬೇಕಾ ನೋಟ್ ಬೇಕಾ? 2 ಕೊಡ್ತಾರ ಅವ್ರು. ನಂದು ಓಟ್ ಐತೆ, ಓಟಿಗೆ ನಿಮ್ಗೆ ಏನ್ ಬೇಕು ಹೌದು. ಬರೋವ್ರೆ, ಊರ ಬಹಳ ಸಮಸ್ಯೆಗಳು ಆಗ್ಬಿಡಿದೆ ಕಣ್ರಿ. ಕುಡಿಯೋ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಚರಂಡಿ ಸಮಸ್ಯೆ, ಏನೋ ಆಗ್ತಿಲ್ಲ ಕಣ್ರಿ. ಮುಂಚೆ ನಮ್ಮ ಅಣ್ಣಗೆ ಓಟ್ ಹಾಕಿದ್ವಲ್ಲ, ವಿಚಾರಿಸ್ಕೊಬರ್ತೀರಾ? ಅವತ್ತೇ ಹೇಳ್ದೆ ಬೇಡ ಕಣ್ರಿ ಅವ್ರಿಗೆ ಅಂತ. ನಮ್ಮ ಅಣ್ಣ ಮರಿ, ನಮ್ಮ ಅಣ್ಣ ನಮ್ಮ ಮಾತು ಕೇಳ್ತೀನಿ. ಯಾರ ಮಾತು ಕೇಳ್ತಾನೆ? ನಮ್ಮ ಅಣ್ಣ ಅವನು ನಮ್ಮ ಮಾತು ಕೇಳ್ತಾನೆ. ಓಲಿ ಬಾಪ, ಅದೇನ್ ನೋಡೋಣ. ಅಣ್ಣ ಯಾಕೋ ಕಾಲ್ನ ಕಾಲಕೊಂಡ್ ಕೂತ್ಬಿಟ್ಟಾರೆ. ಅಣ್ಣ ಹತ್ರ ಮಾತಾಡ್ಬೇಕಾಯ್ತು ಮಗ. ಬಹಳ ಜನ ಲೈನ್ ಅಲ್ಲಿ ಇದ್ರು, ಬಹಳ ಜನ ಮಾತಾಡ್ಬೇಕಿತ್ತು. ಬಹಳ ಇಂಪಾರ್ಟೆಂಟ್. ಹುಡುಗ ನೀನು ಒಂದ್ ನಿಮಿಷ ತರಿ ಮಗ, ಕೇಳ್ಕೊಂಡ್ಬರ್ಬಿಟ್ಟು. ಅಣ್ಣ, ನಮ್ಮ 3 ಜನ ಹುಡುಗರು, ತುಂಬಾ ಕೆಲಸ ಮಾಡೋ ಹುಡುಗರು ಮಾತಾಡ್ಲಿಕ್ಕೆ ಬಂದಿದ್ರು. ಸ್ವಲ್ಪ ಮಾತಾಡಿಸ್ಬೇಕಿತ್ತ ನನ್ ಜೊತೆಗೆ, ಕರಿಬೋದಾ? ಆಯ್ತು. ಅಣ್ಣ ನಮಸ್ತೆ. ಅಣ್ಣ ಹೇಳ್ತಾ ಇದ್ದಾನ ನಮ್ಮ ಹುಡುಗರು ಅಂತ. ಇವ್ರೆ, ನೀವ್ ನೋಡಿದೀರಾ, ಮಾತಾಡ್ಸಿದೀರಾ? ನೆನ್ಪಾಗ್ತೈತಿ ನೋಡಿ. ಅಣ್ಣ ನಮಸ್ತೆ ಅಣ್ಣ. ನಿಮ್ ಜೊತೆ ನಮ್ ಕಡೆಗೆ ಏನ್ ಬರ್ನೇ ಇಲ್ಲ. ಊರ್ ಕಡೆಗೆ ಚರಂಡಿ ಸರಿ ಇಲ್ಲ, ನಲ್ಲಿ ನೀರ್ ಸರಿಯಾಗಿ ಬರ್ತಾ ಇಲ್ಲ, ರಸ್ತೆ ಎಲ್ಲ ಗುಂಡಿ ಬಿದ್ದೋಗ್ಬಿಟ್ಟವೆ. ಮೊನ್ನೆ ನಮ್ಮ ಮನೆಯವರು ನಡ್ಕೊಂಡ್ ಬರ್ಬೇಕಾದ್ರೆ ನನ್ನ ಮಗನವೇ ನಮ್ಮ ಮನೆಯವರು ಬಿದ್ಬಿಟ್ಟು ಏಟ್ ಮಾಡ್ಕೊಬಿಟ್ಟಿದಾರೆ ಅಣ್ಣ. ರಸ್ತೆ ಮಾಡ್ಕೊಟ್ಟಿದ್ರೆ ಚೆನ್ನಾಗಿತ್ತು ಅಣ್ಣ, ಒಂಚೂರು ಫಂಡಲ್ಲಿ. ನಿಮ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಕೇಳದ್ನಲ್ಲಪ್ಪ, ಅಭಿವೃದ್ಧಿ ಬೇಕಾ ದುಡ್ಡು ಬೇಕಾ ಅಂತ. ನೀವು ಒಂದೊಂದ್ ದುಡ್ಡಿಗೆ 5,000 25,000 ರೂಪಾಯಿ ಇಸ್ಕೊಂಡಿದ್ಯಾ. ಇವಾಗ ಬಂದ್ ಅಭಿವೃದ್ಧಿ ಬೇಕಾ? ನಡೆಯಲೇ ಮಾಡ್ಬಿಟ್ವಾ? ಏನ್ ನವೀನ? ಅಣ್ಣನ ಹತ್ರ ಮಾತಾಡಕ್ ಬಂದಿದ್ದು ಮಗ. ಅದೇ ಒಂಚೂರು ರೋಡ್ ಸರಿ ಇರ್ವಲ್ಲ, ಅದೊಂಚೂರು ಕೇಳೋಣ ಅಂತ ಬಂದಿದ್ದೆ ಅಣ್ಣನ. ನೀನೇ ಸರಿ ಮಗ, ಮಾತಾಡು. ನೋಡಿ ಇವಾಗ ಏನ್ ನಮ್ಗೆ ಕ್ಯಾರೆ ಅನ್ನಲ್ಲ. ನಮ್ಮ ಅಣ್ಣ ಅವರು ಮಾತಾಡೋ ಮಗ. ಏನಪ್ಪ? ನಮ್ಮ ಅಣ್ಣರಿ, ಅಣ್ಣ ಹತ್ರ ಮಾತಾಡ್ಬೇಕು. ಅಣ್ಣ ಬಿಸಿ ಇದ್ರು. ಯಾರು? ಅಣ್ಣ ಬಿಸಿ ಇದ್ರಪ್ಪ. ನಾನ್ ಬಂದಿನಿ ಅಂತ ಹೇಳು. ಹೇಮಂತ್ ಬಂದಿದ್ರು. ನಿಮಿಷ. ಆಯ್ತು. ಹೇಮಂತ್ ಅವ್ರು ಬಂದಿದ್ರು ಅಣ್ಣ. ಅವ್ರನ್ನೆಲ್ಲ ಸೇರ್ಸ್ಬೇಡ ನಮ್ಮ ಹತ್ರಕ್ಕೆ. ಬಾಳ ಮಾತಾಡ್ಬೇಕು ಅಂತ. ಅವ್ರೆಲ್ಲ ಕುಡುಕ್ರು, ಅವ್ರ ಹತ್ರ ಎಲ್ಲ ಏನ್ ಮಾತಾಡ ಕೆಲ್ಸ. ಏನೋ ಬಾಳ ಬಂದು ಮಾತಾಡ್ಲೇಬೇಕು ಅಂತ ಅಂದ್ಬಿಟ್ಟು. ಎಲೆಕ್ಷನ್ ಟೈಮ್ ಅಲ್ಲಿ ಒಂದ್ ನಿಮಿಷ ಮಾತಾಡ್ಬಿಡೋಣ, ಕರ್ಕೊಂಡ್ಬರ್ತೀನಿ. ಒಂದ್ ನಿಮಿಷ ಕರಿಬೇಡ. ನೀವ್ ಮಾತಾಡು ಮಗ. ಅಣ್ಣ ಹೇಮಂತ್ ಅವ್ರು ಬಂದಿದ್ರು. ಅಣ್ಣ ನಮಸ್ಕಾರ. ಏನಯ್ಯ ನಿಂದು? ಏನಿಲ್ಲ, ಅವ್ರು ನಾನು ಮೇಂಟೈನ್ ಮಾಡ್ತೀನಿ. ದೂರ ನಿಂತ್ಕೊಂಡು ಮಾತಾಡು. ಸ್ವಲ್ಪ ದೂರ. ಒಂದ್ 500 ರೂಪಾಯಿ ತಳ್ಳಿಬಿಟ್ರೆ ನನ್ನ ಅವ್ರನ್ನ ಸರಿ ಮಾಡಿ ಕಳಿಸ್ಬಿಡ್ತೀನಿ. ಎಲ್ಲ ಯಾಕ್ರಿ ಕರ್ಕೊಂಡ್ ಬರ್ತೀರಿ ನೀವು? ಏನೋ 100 ರೂಪಾಯಿ ಕಟ್ ಕಳ್ಸ್ರಿ, ಆ ಕಡೆ ಕಟ್ ಕಳ್ಸ್ರಿ. ಇಂಥದ್ನೆಲ್ಲ ಯಾಕ್ರಿ? ನಮ್ಮ ಅಣ್ಣ
ಮಗ ಮಾತಾಡ್ದ ಏನಂತೆ ಮಾತಾಡಿದ್ದೀನಿ ನೋಡ್ತಾರೆ ನಮ್ಮ ಅಣ್ಣ ದೇವ್ರ ದೇವ್ರ ಅಂದ್ರೆ ನಮ್ಮ ಅಣ್ಣ ನಾನು ಹಿಂಗ್ ಹೋಗಿ ಬರ್ತೀನಿ ನೋಡಿದ್ರ ಇವಾಗ ಓಟಿನ ಮುಂಚೆ ಅಣ್ಣ ಕೈ ಕಾಲು ಹಿಡ್ಕೊಂಡ್ ಮಾತಾಡೋನು, ಇವಾಗ ನೋಡಿ ಎಷ್ಟು ದೌಲತ್ತಾಗಿ ಮಾತಾಡ್ತಾನೆ. ಮಾತಾಡ್ಸಕ್ ಹೋದ್ರೆ ಒಡಿಕೆ ಬಿಡಲ್ಲ ಅಂತಾನೆ, ಅವಾಜ್ ಆಗ್ತಾನೆ. ಅವತ್ ನೋಡ್ರಿ ಕೈ ಕಾಲು ಹಿಡ್ಕೊಂಡು ಓಟ್ ಹಾಕಿಸ್ಕೊಂಡ. ಇವತ್ತು ಅಧಿಕಾರ ಸಿಕ್ಕಿದ್ಮೇಲೆ ನಮಗ್ ಕ್ಯಾರೆ ಅಂತಾನಲ್ಲ ಗುರು. ಇಂತನೆಲ್ಲ ನಂಬಾರ್ದು ನಾವು. ಇಂತನೆಲ್ಲ ಹಣ ಎಂಡಕ್ ನಾವು ಓಟ್ನ ಮಾರ್ಕೊಂಡ್ರೆ ಹಿಂಗೇನೆ. ನಮ್ ರೋಡು ಸರಿ ಆಗಲ್ಲ, ನಮ್ ಚರಂಡಿನೂ ಸರಿ ಆಗಲ್ಲ, ಒಳ್ಳೆ ನೀರು ಸಿಗಲ್ಲ. ಅವ್ನ್ ನೋಡು ಹಾ ಸೈಲೆಂಟ್ ಆಗಿ ಹೋದ ನಮ್ ಸಮಸ್ಯೆ ಬಗೆಹರಿಸ್ತೀನಿ ಅಂತ 100 ರೂಪಾಯಿ ಕಿತ್ಕೊಂಡು ಕಿತ್ಕೊಂಡ್ silent ಆಗ್ ಹೊಂಟವು. ಹೊರ್ಟೋದ. ಅಂತನೆಲ್ಲ ನೆಚ್ಕೊಂಡ್ರೆ ನಾವ್ ಉದಾರ ಕಾಲ ಇದ್ದಂಗೆ ಇರಕಾಗುತ್ತೆ. ಒಳ್ಳೆ ವಿಚಾರವಂತರಿಗೆ ಕೆಲಸ ಮಾಡೋ ಕಾರ್ಮಿಕರಿಗೆ ಹಾಕೋಣ, ಇನ್ಮೇಲಾದ್ರು ಬದ್ಲಾಗೋಣ. ಇಂತ ಈ ಲೀಡರ್ಗಳನ್ನೆಲ್ಲ ನಂಬ್ಕೊಂಡ್ರೆ ನಾಯಕರುಗಳನ್ನ- ನಾವೇನು ಮಾಡಕ್ ಆಗಲ್ಲ. ಮುಂದೆ ಏನೇನು ಮಾಡಕ್ ನಾಯಕರು ಸವಾಸ ಸಾಕು. ಸಾಕು. ಒಳ್ಳೆ ವಿಚಾರಕ್ಕೆ ಯಾರನ್ನಾದ್ರು- ಮೊನ್ನೆ ಯಾವ್ದೋ ಪ್ರಜಾಕಿ ಅಂತ ಯಾರು ಮಾತಾಡ್ತಾ ಇದ್ರು ಬೆಂಗಳೂರಲ್ಲಿ. ಅಂತ ವಿಚಾರ ನಮ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದ್ರು ಬಂದ್ರೆ ಅಂತ ಇಲ್ಲೂ ಬರ್ತದ? ಅದೇ ಗ್ರಾಮ ಪಂಚಾಯತಿಗೆ ಬರ್ತಾ ಗ್ರಾಮ ಇದೆ, ಪಂಚಾಯ್ತಿಗೂ ಬರುತ್ತಾ? ಬರುತ್ತಂತೆ. ಅಂತ ಯಾರು ನಮ್ಮೂರು ಯಾರು ಹುಡುಗರು ಆ ವಿಷಯ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದು ನಮ್ಮನ್ನ ಕೇಳಿದ್ರೆ ಆತರ ಪ್ರಜಾಕಿದಾರನ್ನ ಗೆಲ್ಲಿಸ್ಬಿಟ್ಟು ನಮ್ ಕೆಲಸ ನಾವೇ ಮಾಡಿಸ್ಕೊಳಣ. ನಮ್ಮೂರ್ ಕೆಲಸ ನಾವೇ ಮಾಡಿಸ್ಕೊಳಣ. ಇನ್ನೊಬ್ರು ಯಾಕ್ ಬರೋದ್ ಕಾಯನ? ನಮ್ಗೆ ಹೆಂಗು ಕೆಲ್ಸ ಇಲ್ಲಲ್ಲ. ನಾವು ಸಂಬಳಕ್ಕೆ ಕೆಲ್ಸಕ್ ಮಾಡೋಣ ಬಿಡು ಅದನ್ನೇ. ಕೆಲಸ ಐತೆ, ಹೆಂಗಿದ್ರು ನಿಂಗೆ ಕೆಲ್ಸ ಇಲ್ಲ, ನೀನೇ ನಿಂತ್ಕೊಬಿಟ್ಟು SOP ತರ ಕೆಲಸ ಮಾಡ್ತೀನಿ ಅಂತ ಕಾನ್ಸೆಪ್ಟ್ ಅಲ್ಲಿ, ಪ್ರಜಾಕೀಯ ಕಾನ್ಸೆಪ್ಟ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಬಿಟ್ಟು ನೀನೇ ಮಾಡು ಮಗ. ಅದೇ ಸರಿ, ಸರಿ, ಇವ್ರು ಯಾರು ಹಂಗೆ ಮಾಡೋಣ. ನೆಚ್ಕೊಳಕ್ಕಾಗಲ್ಲ. ಸವಾಸನೆ ಸವಾಸನೆ ಬೇಡ, ಬೇಡ. ಸವಾಸನೆ ಸವಾಸನೆ ಬೇಡ. ಬೇಡ.